ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಬರ್ತಾಯಿದ್ದೀನಿ. ಆ ವಿಶೇಷವಾದ ಮಾಹಿತಿ ಯಾವುದಪ್ಪ ಅಂತಂದರೆ ಟಾಕ್ ಬ್ಯಾಕ್ 16.0 ಬಗ್ಗೆ. ಹೌದು ಸ್ನೇಹಿತರೆ, ಈಗಾಗಲೇ ಸುಮಾರು ಜನರಿಗೆ ಈ ಟಾಕ್ ಬ್ಯಾಕ್ 16.0 ಅಪ್ಡೇಟ್ ಬಂದಿರ್ಬೋದು. ಗೂಗಲ್ ಟಾಕ್ ಬ್ಯಾಕ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ಸ್ಯಾಮ್ಸಂಗ್ ಯೂಸರ್ಸ್ಗೆ ಈ ಅಪ್ಡೇಟು ಖಂಡಿತವಾಗಲೂ ಸಿಗೋದಿಲ್ಲ. ಟಾಕ್ ಬ್ಯಾಕ್ 16.0 ಅಪ್ಡೇಟ್ ಯಾರ್ಯಾರಿಗೆ ಬಂದಿದೆಯೋ ಅವರು ನಾನು ಇವತ್ತು ತಿಳಿಸ್ಕೊಡೋಂಥ ಮಾಹಿತಿ ಮೂಲಕ ಹೊಸ ಫೀಚರ್ಸ್ನ ಯೂಸ್ ಮಾಡ್ಕೊಬೋದು. ಯಾರು ಇನ್ನೂ ಅಪ್ಡೇಟ್ ಬಂದಿಲ್ಲೋ ವೆಯ್ಟ್ ಮಾಡಿ, ಕೆಲವೇ ದಿನಗಳಲ್ಲಿ ಖಂಡಿತವಾಗಲೂ ನಿಮಗೂ ಕೂಡ ಅಪ್ಡೇಟ್ ರೋಲ್ಔಟ್ ಆಗುತ್ತೆ. ಎಲ್ಲರಿಗೂ ಬರ್ತಾಯಿದೆ ಗೂಗಲ್ ಟಾಕ್ ಬ್ಯಾಕು. ಸೊ ಇದರಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಆಗಿದೆ. ಅದರಲ್ಲೂ ಸ್ಪೆಷಲಿ ನಮಗೆ ಗೇಮ್ ಚೇಂಜಿಂಗ್ ಫೀಚರ್ಸ್ ಅಂತ ಹೇಳ್ಬೋದು. ಯಾವುದಪ್ಪ ಅಂತಂದರೆ ಈ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಈ ಮೊದಲು ನಮಗೆ ಬರೀ ಡಿಸ್ಕ್ರೈಬ್ ಇಮೇಜ್ ಅಂತ ಮಾತ್ರ ಒಂದು ಆಪ್ಷನ್ ಇತ್ತು. ಅದ್ರ ಜೊತೆಗೆ ಈಗ ಡಿಸ್ಕ್ರೈಬ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಗೇಮ್ ಚೇಂಜರ್ ಆಗುತ್ತಪ್ಪ ಅಂತಂದರೆ, ನಾವು ಇದನ್ನು ಕ್ಯಾಪ್ಚಾ ಓದಿಸ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಹೌದು ಸ್ನೇಹಿತರೆ, ಇದನ್ನ ನಾನು ಯೂಸ್ ಕೂಡ ಮಾಡೀನಿ. ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ ಯೂಸ್ ಮಾಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಇದು ಒಂದು ಇಂಪಾರ್ಟೆಂಟ್ ಫೀಚರ್. ಆದರೆ ಇನ್ನೊಂದು ಫೀಚರು ಈ ಡಿಸ್ಕ್ರೈಬ್ ಇಮೇಜ್ ಮತ್ತು ಡಿಸ್ಕ್ರೈಬ್ ಸ್ಕ್ರೀನ್, ಇದರಲ್ಲಿ ನಾವು ಫಾಲೋ ಅಪ್ ಕ್ವಶನ್ಸ್ ಕೇಳ್ಬೋದು. ಫಾಲೋ ಅಪ್ ಕ್ವಶನ್ಸ್ ಅಂತಂದರೆ ಇಮೇಜ್ ಬಗ್ಗೆ ನಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದರೆ, ಮೊದಲೇನಾಗ್ತಾಯಿತ್ತು, ಯಾವ್ದಾದ್ರು ಒಂದು ಇಮೇಜನ್ನ ನಾವು ಡಿಸ್ಕ್ರೈಬ್ ಮಾಡಿಸಿದ್ರೆ ಡಿಸ್ಕ್ರೈಬ್ ಮಾತ್ರ ಮಾಡ್ತಾಯಿತ್ತು. ಆದರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮಗೆ ಕೇಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಈ ಫೀಚರ್ ಈಗಾಗಲೇ ಬಿ ಮೈ ಐಸ್ ಆಗ್ಬೋದು, ಸೀಯಿಂಗ್ ಎ ಆಗ್ಬೋದು, ಅಥವಾ ಜೆಮಿನಿ ಆಗ್ಬೋದು, ಇದರಲ್ಲೆಲ್ಲ ಇದೆ. ಫಾಲೋ ಅಪ್ ಕ್ವಶನ್ಸ್ ನಾವು ಕೇಳ್ಬೋದು. ಇದರಲ್ಲಿ ಇರಲಿಲ್ಲ. ಈಗ ಈ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮ ಟಾಕ್ ಬ್ಯಾಕಲ್ಲೇ ಈ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಯಾವುದಪ್ಪ ಅಂತಂದರೆ, ಈ ಟೇಬಲಲ್ಲಿ ನಾವು ಯಾವುದಾದ್ರೂ ಒಂದು ಡೇಟಾ ಟೇಬಲ್ ಫಾರ್ಮ್ಯಾಟಲ್ಲಿದ್ದರೆ ಅಂತಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಫಾರ್ಮ್ಯಾಟಲ್ಲಿ ಇರುತ್ತಲ್ಲ, ಆ ಫಾರ್ಮ್ಯಾಟಲ್ಲಿದ್ದರೆ ಈಗ ನಾವು ಈಸಿಯಾಗಿ ರೋಸ್ ಬೈ ರೋಸ್ ಅಥವಾ ಕಾಲಮ್ ಬೈ ಕಾಲಮ್ ನ್ಯಾವಿಗೇಟ್ ಮಾಡೋವಂಥ ಫೀಚರ್ ಕೂಡ ಆ್ಯಡ್ ಆಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಸಣ್ಣ ಪುಟ್ಟ ಫೀಚರ್ಸ್ ಕೂಡ ಆ್ಯಡ್ ಆಗಿದೆ ವರ್ಬಾಸಿಟಿಯಲ್ಲಿ ಎಲ್ಲ. ಸೊ ಇದ್ರ ಬಗ್ಗೆನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ನಿಮಗೆ ಈ ಟಾಕ್ ಬ್ಯಾಕ್ 16.0 ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಈಗ ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ನಾನು ಟಾಕ್ ಬ್ಯಾಕ್ ಮೆನ್ಯೂ ಓಪನ್ ಮಾಡ್ತಾಯಿದ್ದೀನಿ. 3 ಫಿಂಗರ್ಸಿಂದ ಟ್ಯಾಪ್ ಮಾಡೋ ಮೂಲಕ ಇಲ್ಲಿ ನೋಡಿ ಡಿಸ್ಕ್ರೈಬ್ ಸ್ಕ್ರೀನ್ ಇದು ಮೊದಲೇ ಇತ್ತು. ಇದ್ರ ಪಕ್ಕನೇ ಡಿಸ್ಕ್ರೈಬ್ ಇಮೇಜ್ ಈ ಆಪ್ಷನ್ ಕೂಡ ಆ್ಯಡ್ ಆಗಿದೆ ಸ್ನೇಹಿತರೆ. ಸೊ ಮೊದಲು ಡಿಸ್ಕ್ರೈಬ್ ಇಮೇಜ್ ಒಂದೇ ಇತ್ತು, ಈಗ ಡಿಸ್ಕ್ರೈಬ್ ಸ್ಕ್ರೀನ್ ಕೂಡ ಬಂದಿದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಆಮೇಲೆ ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಹೋಗೋಣ. ಟಾಕ್ ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ಫಸ್ಟ್ ವರ್ಷನ್ ತೋರಿಸ್ತೀನಿ ನಿಮಗೆ ಯಾವುದಿದೆ ಅಂತ. ಓಕೆ, ನೋಡಿ ಸ್ನೇಹಿತರೆ, ಕರೆಂಟ್ ಟಾಕ್ ಬ್ಯಾಕ್ ವರ್ಷನ್ ಯಾವುದು 16.0 ಇದೆ ಅಲ್ವಾ. ಸೊ ಇದರಲ್ಲಿ ಅವ್ರು ಏನೇನು ಮೆನ್ಷನ್ ಮಾಡಿದ್ದಾರೆ ಚೇಂಜಸ್ ಅನ್ನೋದನ್ನ ನೋಡೋಣ. ಟಾಪಲ್ಲಿ ಹೋಗಿ ನ್ಯೂ ಫೀಚರ್ಸ್ ಇನ್ ಟಾಕ್ ಬ್ಯಾಕ್ ಇದರಲ್ಲಿ ಹೋಗೋಣ. ಓಕೆ, ವೆಲ್ಕಮ್ ಟು ದ ಅಪ್ಡೇಟೆಡ್ ಟಾಕ್ ಬ್ಯಾಕ್. Page 1 of 6. Welcome to the updated TalkBack. Hey, TalkBack now has new AI features that can provide information about images and describe screens, along with many quality improvements that make it easier to use. You will learn more about these changes in the next few screens. You can review this information later in TalkBack settings. New features in TalkBack. ನೋಡಿ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ನಮಗೆ AI ಫೀಚರ್ಸ್ ಆ್ಯಡ್ ಆಗಿರೋಂಥದ್ದು. ಈ ಡಿಸ್ಕ್ರೈಬ್ ಸ್ಕ್ರೀನ್ ಆಗ್ಬೋದು ಅಥವಾ ನಾವು ಫಾಲೋ ಅಪ್ ಕ್ವಶನ್ಸ್ ಕೇಳೋಂಥದ್ದಾಗಿರ್ಬೋದು, ಇದೆಲ್ಲ AI ಯೂಸ್ ಮಾಡಿಕೊಂಡು ನೀಡಿರೋಂಥ ಫೀಚರ್ಸು. ಹಾಗಾಗಿ AI ಇಂದ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಏನೇನು ಅಂತ. ಓಕೆ, ನೆಕ್ಸ್ಟ್ ಕೊಡೋಣ. Image Q&A. Speech rate 68%. ಓಕೆ, ಇಮೇಜ್ Q&A ನೋಡಿ. Image Q&A. Page 2 of 6. You can now ask follow-up questions for image descriptions by selecting the Ask Gemini button. Try getting a detailed image description and asking a follow-up question using this image. ಸೊ ಆಸ್ಕ್ ಇಮೇಜ್ ಅಂತ ಒಂದು ಆಪ್ಷನ್ ಇದೆ. ನಾವು ಯಾವುದೇ ಒಂದು ಇಮೇಜ್ನ ಡಿಸ್ಕ್ರಿಪ್ಷನ್ ಪಡ್ಕೊಳ್ಳೋವಾಗ ಆಸ್ಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಾವು ಹೆಚ್ಚಿನ ಮಾಹಿತಿನ ಪಡ್ಕೊಬೋದು. ಇದನ್ನ ಆಮೇಲೆ ನೋಡೋಣ. Test image. To find out what is in this image, open the TalkBack menu and select Describe image. Then select Ask Gemini to ask next button. ಓಕೆ, ಅದು ಸ್ಟೆಪ್ಸ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಅದು ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ನೆಕ್ಸ್ಟು Describe screen. ನೋಡಿ, ಡಿಸ್ಕ್ರೈಬ್ ಸ್ಕ್ರೀನ್ ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. Describe screen. Page 3 of 6. To get a description of your current screen, open the TalkBack menu and select Describe screen. TalkBack uses generative AI to summarize the content on the screen. Try it out now to find out what other content is shown on this screen. ಓಕೆ ಸ್ನೇಹಿತರೆ, ಜನರೇಟಿವ್ AI ಮೂಲಕ ನಮಗೆ ಸ್ಕ್ರೀನನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇಲ್ಲೇ ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೋಡಿ. Selected. Tab. Donut. ನೋಡಿ, ಈಗ ಡೋನಟ್ ಟ್ಯಾಬ್ ಸೆಲೆಕ್ಟ್ ಆಗಿದೆ. ಇದನ್ನ ಯಾವ ಥರ ಡಿಸ್ಕ್ರೈಬ್ ಮಾಡುತ್ತೆ ಅಂತಂದರೆ Tab. Page. 2 sugar donuts stacked together. ನೋಡಿ, 2
ಶುಗರ್ ಡೋನೆಟ್ಸ್ ಸ್ಟ್ಯಾಕ್ ಟುಗೆದರ್ ಅಂತ ಡಿಸ್ಕ್ರಿಪ್ಷನ್ ಕೊಡ್ತಾ ಇದೆ. ಅದೇ ರೀತಿ Tab. Apple pie. ಆ್ಯಪಲ್ ಪೈ ಇದರ ಡಿಸ್ಕ್ರಿಪ್ಷನ್ ಪಡ್ಕೊಳ್ಳೋಣ. Apple pie. Selected. Tab. Page. A golden brown apple pie on a foil plate. ಹಾಂ ನೋಡಿ ಈ ರೀತಿ Tab. Muffin. ಮಫಿನ್ದು ಈಗ. Muffin. Selected. Page. A plain muffin in a paper liner. ಸೊ ಈ ರೀತಿ ಡಿಸ್ಕ್ರೈಬ್ ಮಾಡುತ್ತೆ. ಅದಿನ್ನೂ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಅದೇ ರೀತಿ ಇದ್ರ ಮೂಲಕನೇ ನಾವು ಕ್ಯಾಪ್ಚಾ ಓದಿಸ್ಬೋದು ಯಾವ ರೀತಿ ಅಂತ ಕೂಡ ನಾನು ತಿಳಿಸ್ತೀನಿ. Next. Button. ನೆಕ್ಸ್ಟು Table navigation. ಟೇಬಲ್ ನ್ಯಾವಿಗೇಷನ್ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ಫೀಚರು ಇದರಲ್ಲಿ. ನೋಡಿ ಇಲ್ಲಿ ಎಕ್ಸಾಂಪಲ್ಸ್ ಇದೆ. Table navigation. ಟೇಬಲ್ ನ್ಯಾವಿಗೇಷನು Page 4 of 6. When using TalkBack in a table, you can use table navigation to move up, down, left, and right. Make sure you're in the rows and columns reading control while in a table, and swipe in the direction you would like to go. To navigate normally, change to another reading control. You can also add rows and columns as separate reading controls in TalkBack settings. Customize menus, customize reading controls. You can change this setting in TalkBack settings. Advanced settings. Automatically switch to table navigation reading control when entering a table. Try table navigation in this table. ಓಕೆ ಸ್ನೇಹಿತರೆ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಟೇಬಲಲ್ಲಿ ಯೂಶ್ವಲಿ ನಾವು ಯಾವ ರೀತಿ ನ್ಯಾವಿಗೇಟ್ ಮಾಡ್ತೀವಿ, ಕಾಲಮ್ ಬೈ ಕಾಲಮ್ ನ್ಯಾವಿಗೇಟ್ ಮಾಡಬೇಕು ಅಂತಂದರೆ ರೈಟ್ ಆರೋ ಲೆಫ್ಟ್ ಆರೋ ಯೂಸ್ ಮಾಡ್ತೀವಿ ಅಲ್ವಾ ಕಂಪ್ಯೂಟ್ರಲ್ಲಿ. ಅದೇ ನಾವು ರೋ ಬೈ ರೋ ನ್ಯಾವಿಗೇಟ್ ಮಾಡಬೇಕು ಅಂತಂದರೆ ಅಪ್ ಆರೋ ಡೌನ್ ಆರೋ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಇಲ್ಲೂ ಕೂಡ ಟೇಬಲಲ್ಲಿ ಯಾವ್ದಾದ್ರು ಡೇಟಾ ಇದ್ದರೆ ರೈಟ್ ಟು ಲೆಫ್ಟ್ ಮೂವ್ ಮಾಡೋ ಮೂಲಕ ಕಾಲಮ್ ಬೈ ಕಾಲಮು, ಅಪ್ ಡೌನ್ ಮೂವ್ ಮಾಡೋ ಮೂಲಕ ರೋ ಬೈ ರೋ ನ್ಯಾವಿಗೇಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಅಂತಂದರೆ ನನ್ನ ಹತ್ರ ಬೇರೆ ಯಾವುದೇ ಟೇಬಲ್ ಫಾರ್ಮೆಟಲ್ಲಿ ಸದ್ಯಕ್ಕೆ ಡೇಟಾ ಇಲ್ಲ, ಹಾಗಾಗಿ ಇದರಲ್ಲೇ ತೋರಿಸೋದು ನಾನು ನಿಮಗೆ. Fruit. ನೋಡಿ ಇಲ್ಲಿ ಫ್ರೂಟು, Color. ಕಲರು, Calories. ಕ್ಯಾಲರೀಸ್, ಇದ್ರ 3 ಕಾಲಮ್ಸ್ ಇದೆ. Apple. ಈಗ ಇನ್ನೂ ಟೇಬಲ್ ಫಾರ್ಮೆಟಲ್ಲಿ ಇಲ್ಲ, ನಾನು ಸುಮ್ಮನೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Red. 95. ನೋಡಿ ಈ ಥರ ಓದ್ಕೊಂಡು ಹೋಗ್ತಾ ಇದೆ. ಇದು ಎಕ್ಸಾಕ್ಟ್ಲಿ ನಾವು ಟೇಬಲ್ ಫಾರ್ಮೆಟಲ್ಲೇ ಓದಬೇಕು ಅಂತಂದರೆ ರೀಡಿಂಗ್ ಕಂಟ್ರೋಲ್ಸಲ್ಲಿ ನಿಮಗೆ ರೋಸ್ ಆ್ಯಂಡ್ ಕಾಲಮ್ಸ್ ಅಂತಲೇ ಒಂದು ರೀಡಿಂಗ್ ನ್ಯಾವಿಗೇಷನ್ ಸಿಗುತ್ತೆ. ಅದೊಂದು ವೇಳೆ ಆನ್ ಆಗಿಲ್ಲ ಅಂತಂದರೆ ನೀವು ಕಸ್ಟಮೈಸ್ ರೀಡಿಂಗ್ ಕಂಟ್ರೋಲ್ಸಲ್ಲಿ ಹೋಗಿ ಅದನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ, ಸೊ ನಾನೇನು ಆನ್ ಮಾಡಿಲ್ಲ, ಬೈ ಡಿಫಾಲ್ಟ್ ಆನ್ ಆಗಿದೆ. ಈಗ ರೋಸ್ ಆ್ಯಂಡ್ ಕಾಲಮ್ಸ್ ಇಡ್ತೀನಿ ನೋಡಿ. Screen search. Speech rate. Screen search controls. Headings. Paragraphs. Line. Words. Characters. Rows and columns. ಓಕೆ, ರೋಸ್ ಆ್ಯಂಡ್ ಕಾಲಮ್ ಸಿಕ್ಕಿದೆ. ಈಗ ನೋಡಿ ನಾನು ಸ್ವೈಪ್ ಅಪ್ ಮಾಡ್ತೀನಿ. Calories. Table navigation not supported. Phone. Okay. Answer. Table navigation not supported. ಓಕೆ, ಇಲ್ಲಿ ಟೇಬಲ್ ನ್ಯಾವಿಗೇಷನ್ ನಾಟ್ ಸಪೋರ್ಟೆಡ್ ಅಂತ. ಯಾಕೆ ಅಂತಂದರೆ ನಾವು ಲಾಸ್ಟ್ ಅಂದರೆ ಫಸ್ಟ್ ರೋಗ್ ಬಂದಿದ್ದೀವಿ. Table navigation not supported. Table navigation. ಒಂದು ನಿಮಿಷ, ಯಾವುದೋ 4G. MES 1. Plus decline. ಒಂದೇ ನಿಮಿಷ ಸ್ನೇಹಿತರೆ. ಓಕೆ, ಮಧ್ಯೆ ಯಾವುದೋ ಒಂದು ಕಾಲ್ ಬರ್ತಾಯಿತ್ತು, ಹಾಗಾಗಿ Capital C. Capital C. ಅದು When ಪ್ರಾಬ್ಲಮ್ using ಆಯಿತು. TalkBack in a table. Fruit. ಓಕೆ, ಈಗ ಮತ್ತೆ ರೋಸ್ ಆ್ಯಂಡ್ ಕಾಲಮ್ಸ್ಗೆ ಹೋಗ್ತೀನಿ. Words. Characters. Rows and columns. ಓಕೆ, ರೋಸ್ ಆ್ಯಂಡ್ ಕಾಲಮ್ಸಲ್ಲಿದ್ದೀನಿ. ಇಲ್ಲಿ No previous row. ಈಗ ನೋಡಿ ನೋ ಪ್ರೀವಿಯಸ್ ರೋ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಫಸ್ಟ್ ರೋಲ್ ಇದ್ದೀವಿ. ಲೆಫ್ಟ್ ಮಾಡ್ತೀನಿ. No previous column. ನೋ ಪ್ರೀವಿಯಸ್ ಕಾಲಮ್. ಯಾಕೆ ಅಂತಂದರೆ ನಾವು ಫಸ್ಟ್ ಕಾಲಮಲ್ಲಿದ್ದೀವಿ. ಇಲ್ಲಿ ಸ್ವೈಪ್ ರೈಟ್ ಮಾಡಿದಾಗ Color. ಕಲರು, ಫಸ್ಟ್ ಕಾಲಮ್ ಏನಿದೆ Fruit. ಫ್ರೂಟು, ಸೆಕೆಂಡು Color. ಕಲರು, ಥರ್ಡು Calories. ಕ್ಯಾಲರೀಸ್. ಅಂದರೆ ಫಸ್ಟು ಫ್ರೂಟ್ ಹೆಸರಿದೆ, ಅದರ ಪಕ್ಕ ಅದರ ಕಲರ್ ಇದೆ, ಅದರ ಪಕ್ಕ ಅದರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅನ್ನೋದು ಇದೆ, No next column. ಅಷ್ಟೇ. ಸೊ ಈಗ Color. Fruit. ಫ್ರೂಟ್ ಯಾವುದಿದೆ ನೋಡಿ, ಇಲ್ಲಿ ಸ್ವೈಪ್ ಡೌನ್ ಮಾಡ್ತೀನಿ. Apple. ಆ್ಯಪಲ್ ಡೀಟೇಲ್ಸ್ ಇಲ್ಲಿದೆ. ಇದು ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಆ್ಯಪಲ್ ಕಲರ್ ಹೇಳುತ್ತೆ, Red. ರೆಡ್ಡು. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ 95. 95. ಸೊ ಮತ್ತೆ ಲೆಫ್ಟ್ ಮಾಡ್ತೀನಿ. Red. Apple. ನೆಕ್ಸ್ಟು ಡೌನು, ನೆಕ್ಸ್ಟು ರೋಗ್ ಹೋಗುತ್ತೆ. Banana. ಬನಾನಾ ಡೀಟೇಲ್ಸ್ ಇಲ್ಲಿದೆ ನೋಡಿ. Yellow. 105. 105 ಕ್ಯಾಲರೀಸ್ ಇದೆ, No next column. ಅಷ್ಟೇ. ಈಗ ಸ್ವೈಪ್ ಡೌನ್ ಮಾಡಿದ್ರೆ No next row. ಲಾಸ್ಟ್ ರೋ, ಅಂದರೆ ಇದು 3 ರೋಸು 3 ಕಾಲಮು ಇರೋಂಥ ಸಿಂಪಲ್ ಟೇಬಲ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ಲು. ಸೊ ನೋಡಿ ಈಗ Yellow. ಬರೀ ಕಲರ್ಸ್ ಓದಿಸ್ಬೇಕು ಅಂತಂದರೆ ಸ್ವೈಪ್ ಅಪ್, Red. Color. Red. ಸ್ವೈಪ್ ಡೌನ್. Yellow. ನೋಡಿ No next row. ಈ ರೀತಿ. Red. Color. ಸೊ ನೀವು ಕಂಪ್ಯೂಟ್ರಲ್ಲಿ ಟೇಬಲ್ ಆಪ್ರೇಟ್ ಮಾಡಿದರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನು ಕಷ್ಟ ಆಗೋದಿಲ್ಲ. ಮತ್ತು ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ, ಟಾಕ್ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆಟೋಮೆಟಿಕಲಿ ಅದು ರೋ ಕಾಲಮ್ಗೆ ಸ್ವಿಚ್ ಆಗೋವಂಥದ್ದು. ಅಂದರೆ ನಾವು ಯಾವ್ದಾದ್ರು ಒಂದು ಟೇಬಲ್ ಒಳಗೆ ಹೋದ ತಕ್ಷಣ ನಮ್ಮ ರೀಡಿಂಗ್ ಕಂಟ್ರೋಲು ಆಟೋಮೆಟಿಕಲಿ ರೋ ಕಾಲಮ್ಗೆ ಸ್ವಿಚ್ ಆಗಬೇಕಾ ಇಲ್ವಾ ಅಂತ ಅದನ್ನ ಆನ್ ಮಾಡಿಕೊಂಡ್ರೆ ಯಾವುದೇ ನೀವು ರೋ ಒಳಗೆ ಎಂಟ್ರ್ ಆದ ತಕ್ಷಣ ಅದು ಆಟೋಮೆಟಿಕಲಿ ನೀವು ಸೆಟ್ ಮಾಡೋದೇನೂ ಇಲ್ಲ, ಬೈ ಡಿಫಾಲ್ಟು ರೀಡಿಂಗ್ ಕಂಟ್ರೋಲು ರೋಸ್ ಆ್ಯಂಡ್ ಕಾಲಮ್ಸ್ಗೆ ಸೆಟ್ ಆಗುತ್ತೆ. ಓಕೆ, Fruit. No previous column. ಓಕೆ, ಇದಾಯಿತು. ಈಗ ಇಲ್ಲಿಂದ ಆಚೆ ಬರಬೇಕು ಅಂತಂದರೆ ನಾನು ಯಾವುದಾದ್ರು ಬೇರೆ ರೀಡಿಂಗ್ ಕಂಟ್ರೋಲಿಗೆ ಸೆಟ್ ಮಾಡ್ತೀನಿ, Characters. ಕ್ಯಾರೆಕ್ಟರ್ ಸೆಟ್ ಮಾಡ್ತೀನಿ. ಈಗ ಸ್ವೈಪ್ ಮಾಡಿದ್ರೆ Color. ಮಾಮೂಲಿ ಕಲರ್. Calorie. Apple. ಈಗ ಟೇಬಲಲ್ಲಿ ಓದ್ತಾ ಇಲ್ಲ, ಅದು ಮಾಮೂಲಿ ಓದಂಗೆ ಓದ್ತಾ ಇದೆ. 95. Banana. Yellow. 100. You can also create custom. Next. Button. You can also create custom keyboard commands to navigate and read tables. ಓಕೆ, ನೀವೇನಾದರೂ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ರೆ ಎಕ್ಸ್ಟರ್ನಲ್ ಕೀಬೋರ್ಡು, ಕಸ್ಟಮ್ ಕೀಬೋರ್ಡ್ ಕಮೆಂಟ್ ಕೂಡ ಸೆಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಟೇಬಲನ್ನು ರೋ ಬೈ ರೋ, ಕಾಲಮ್ ಬೈ ಕಾಲಮ್ ನ್ಯಾವಿಗೇಟ್ ಮಾಡೋದಕ್ಕೆ. ಓಕೆ, Next. Button. ಓಕೆ, ನೆಕ್ಸ್ಟ್ ಕೊಡ್ತೀನಿ. Braille improvements. ಓಕೆ, ನೆಕ್ಸ್ಟ್ ಬ್ರೈಲ್ ಇಂಪ್ರೂವ್ಮೆಂಟ್ಸ್ ಇದೆ ಸ್ನೇಹಿತರೆ. Braille improvements. Page 5. You can now read system messages, like toasts or notifications, on your Braille display. When a message comes in, it will show up on your Braille display. You can dismiss the message by pressing .8 or the routing buttons. To access messages you missed, press space and dots 1, 3, 4, 5, 7, 8 for the notification history. ಓಕೆ, ಇದು ಬ್ರೈಲ್ ಡಿಸ್ಪ್ಲೇ ಯೂಸ್ ಮಾಡೋಂಥವ್ರಿಗೆ ನೋಟಿಫಿಕೇಷನ್ ಎಲ್ಲ
ಮತ್ತೆ ಓದ್ಬೋದು, ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಬೋದು ಅಂತೆಲ್ಲ ಇದೆ. Next button. ನೆಕ್ಸ್ಟ್ ಕೊಡೋಣ. Keyboard. ನೆಕ್ಸ್ಟ್ ಲಾಸ್ಟ್ ಚೇಂಜ್ ಇದು. Keyboard. Page 6 of 6. You can now customize your keyboard shortcuts by using the search key as your talkback modifier key. Find this setting in settings, accessibility, talkback, settings, advanced settings, keyboard shortcuts. ಸೊ ಟಾಕ್ ಬ್ಯಾಕ್ ಮಾಡಿಫೈಯರ್ ಕೀ ಯೂಸ್ ಮಾಡ್ಬೋದು ಸರ್ಚ್ ಕೀನ ಅಂತ ಹೇಳ್ತಾ ಇದೆ. ಸೊ ಇದು ಕೂಡ ಯಾರು ಕೀಬೋರ್ಡ್ ಯೂಸ್ ಮಾಡೋರಿದ್ರೆ ನೋಡ್ಕೊಬೋದು. Quickly jump between visited links. Use modifier key plus V to go to the next visited link and modifier key plus shift plus V to go to the previous one. ಅದೇ ಈಗ ಮಾಡಿಫೈಯರ್ ಕೀ ಮತ್ತು ವಿ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ವಿಸಿಟೆಡ್ ಲಿಂಕ್ ಹೋಗುತ್ತೆ. ಮಾಡಿಫೈಯರ್ ಕೀ ಶಿಫ್ಟ್ ವಿ ಪ್ರೆಸ್ ಮಾಡಿದ್ರೆ ಹಿಂದಿನ ವಿಸಿಟೆಡ್ ಲಿಂಕ್ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದೆ. View all talkback tutorials button. ಸೊ ಇಲ್ಲಿ ನಾವು ಟಾಕ್ ಬ್ಯಾಕ್ ಟ್ಯೂಟೋರಿಯಲ್ಸ್ ನೋಡ್ಬೋದು. Finish button. ಫಿನಿಶ್ ಕೊಡೋಣ. Talkback settings. ಓಕೆ ಸ್ನೇಹಿತರೆ, ಈಗ ನಾವು ಮೇಜರ್ ಚೇಂಜಸ್ ನೋಡೋಕ್ಕಿಂತ ಮುಂಚೆ ಸಣ್ಣ ಚೇಂಜಸ್ನ ನೋಡೋಣ ಪ್ರಾಕ್ಟಿಕಲ್ ಆಗಿ. ಈಗ ವರ್ಬಾಸಿಟಿಯಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. New feed audio, text to speech, verbosity. ವರ್ಬಾಸಿಟಿ Verbosity. ಇದರಲ್ಲಿ ಎಲ್ಲ ಸೇಮ್ ಇದೆ. ಲಾಸ್ಟಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಅದೇನು ಅಂತ ನೋಡೋಣ. ಸ್ಕ್ರಾಲ್ ಡೌನ್ ಮಾಡಿದೆ. ಲಾಸ್ಟಲ್ಲಿ Count repeated symbols. Announces the count of repeated symbols when there are 4 or more. On switch. ನೋಡಿ ಸ್ನೇಹಿತರೆ, ಈಗ 4 ಅಥವಾ 4ಕ್ಕಿಂತ ಜಾಸ್ತಿ ಸಲ ಯಾವ್ದಾದ್ರು ಒಂದೇ ಸಿಂಬಲ್ ರಿಪೀಟ್ ಆಗಿದ್ರೆ ಅದರ ಕೌಂಟ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಡಾಟ್ ಇದ್ದರೆ 5 ಡಾಟ್ಸ್ ಅಂತ ಹೇಳುತ್ತೆ. ಸೊ 5 ಸಲ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇದ್ದರೆ 5 ಎಕ್ಸ್ಕ್ಲಮೇಟ್ರಿ ಮಾರ್ಕ್ಸ್ ಈ ರೀತಿ ಹೇಳ್ಬೋದು. ಓಕೆ, ಸೊ 5 ಸಲ ಸೇಮ್ ಸಿಂಬಲ್ ರಿಪೀಟ್ ಆಗಿದ್ರೆ ಅದು ಎಷ್ಟು ಸಲ ಇದೆ ಅನ್ನೋದನ್ನ ಹೇಳುತ್ತೆ. ಸುಮ್ಮನೆ ಡಾಟ್ 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 ಅಂತ ಹೇಳೋ ಬದಲು 5 ಡಾಟ್ಸ್ ಅಂತ ಹೇಳುತ್ತೆ. ಸೊ ಇದು ಬೇಕಾದರೆ ಆನ್ ಮಾಡ್ಬೋದು, ಬೇಡ ಅಂದರೆ ಆಫ್ ಮಾಡ್ಬೋದು. ಆಫ್ ಮಾಡಿದ್ರೆ ಮೋಸ್ಟ್ಲಿ ನಿಮಗೆ ಕೌಂಟ್ ಹೇಳಲ್ಲ, ಡಾಟ್ 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 ಅಂತಲೇ ಹೇಳುತ್ತೆ. ಓಕೆ, ಇದನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ 5 ಡಾಟ್ಸ್ ಅಂತ ಹೇಳುತ್ತೆ. ಅದು ಎಲ್ಲ ಸಿಂಬಲ್ಗೂ ಅಪ್ಲೈ ಆಗುತ್ತೆ. ಬಟ್ 3 ಅಥವಾ 3ಗಿಂತ ಕಡಿಮೆ ಇದ್ದರೆ ಅದು ಅಪ್ಲೈ ಆಗಲ್ಲ. 4 ಅಥವಾ 4ಕ್ಕಿಂತ ಹೆಚ್ಚು ಸಿಂಬಲ್ಸ್ ರಿಪೀಟ್ ಆಗಿದರೆ ಅಪ್ಲೈ ಆಗುತ್ತೆ. ಓಕೆ, ಸೊ ಇದು ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ. ನಾನು ಆನಲ್ಲೇ ಬಿಡ್ತೀನಿ. Talkback settings. ನೆಕ್ಸ್ಟ್ ಬ್ಯಾಕ್ ಬಂದಿದ್ದೀನಿ. ನೆಕ್ಸ್ಟ್ ಚೇಂಜ್ ಏನಪ್ಪ ಅಂತಂದರೆ Sound customize focus. ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ Custom cover proximate image braille heading. Braille display general advanced settings. ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ Audio speak custom sync element is time format 12 hours. Reduce window announcement delay. Automatically switch to table navigate. Typing and ಇಲ್ಲಿ. keyboard. Automatically switch to table navigation reading control when entering a table. Off. Switch. ನೋಡಿ, ಟೇಬಲ್ ನ್ಯಾವಿಗೇಷನ್ ಎಂಟರ್ ಆದ ತಕ್ಷಣ ಆಟೋಮೆಟಿಕಲಿ ನಿಮ್ಮ ರೀಡಿಂಗ್ ಕಂಟ್ರೋಲು ರೋಸ್ ಆ್ಯಂಡ್ ಕಾಲಮ್ಸಿಗೆ ಸ್ವಿಚ್ ಆಗಬೇಕಾ ಬೇಡ ಅನ್ನೋಂಥದ್ದು. ಇದು ಆಫ್ ಆಗಿದೆ. ಇದನ್ನ ನಾನು ಆನ್ ಮಾಡ್ಕೊತೀನಿ. ಓಕೆ, Typing and keyboard heading. ಸೊ ಇನ್ನೆಲ್ಲ ಸೇಮ್ ಇದೆ ಸ್ನೇಹಿತರೆ, ಅಂಥ ಆಪ್ಷನ್ಸ್ ಏನೂ ಚೇಂಜ್ ಆಗಿಲ್ಲ. ಈಗ ನಮ್ಮ ಮುಖ್ಯವಾದ ಚೇಂಜ್ ಕಡೆ ನಾವು ಬರೋಣ. Typing talkback tutorial and help heading. Talkback tutorial. ಇಮೇಜಸ್ಗೆ ಫಾಲೋ ಅಪ್ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳಿದ್ನಲ್ಲ, Coco ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. 17 unread from WhatsApp. ಇಲ್ಲಿ WhatsApp. ಒಂದು ಇಮೇಜ್ ಇದೆ ಸ್ನೇಹಿತರೆ. 5:57 p.m. Enlarged photo button. ಓಕೆ, Forwarded. ಇದ್ರ ಮೇಲೆ ನಾವು Enlarged photo button. ಡಿಸ್ಕ್ರಿಪ್ಷನ್ ತೊಗೊಳ್ಳೋಣ. ಇಮೇಜ್ ಡಿಸ್ಕ್ರಿಪ್ಷನ್ ಟಾಕ್ ಬ್ಯಾಕ್ ಮೆನ್ಯೂಗೆ ಹೋಗಿ Talkback menu. Describe image. ಡಿಸ್ಕ್ರೈಬ್ ಇಮೇಜ್ ಕೊಡೋಣ. ನೋಡೋಣ ಏನು ಡಿಸ್ಕ್ರಿಪ್ಷನ್ ಕೊಡುತ್ತೆ ಈ ಇಮೇಜಿಗೆ ಅಂತ. Detected image. ಓಕೆ, The image is a close-up of a document written in Kannada. The text appears to be an official notification or circular related to educational activities and the reopening of schools. It mentions the date May 29th for the start of school, suggests the necessity for preparing for opening the school, refers to the annual academic action plan, and indicates that the schedule has been fixed. It also mentions government, aided, and unaided primary and secondary schools following the state syllabus. The notification mentions the implementation of uniform academic activities in the 2025-2026 academic year and refers to total working days, available instructional time, duty days, and holidays. A timestamp of 5:53 p.m. is visible at the bottom right corner of the image. ಓಕೆ ಸ್ನೇಹಿತರೆ, ಇದೇನಪ್ಪ ಅಂತಂದರೆ ಒಂದು ಪೇಪರ್ ಆರ್ಟಿಕಲ್ ಇದೆ. ಏನು ಅಂದರೆ ಮೇ 29ರಿಂದ ಪ್ರೈಮರಿ ಮತ್ತು ಸೆಕೆಂಡ್ರಿ ಸ್ಕೂಲ್ ಸ್ಟೇಟ್ ಸಿಲೆಬಸ್ ಸ್ಕೂಲ್ಸ್ ಏನಿದಾವೆ ಅದು ರಿಓಪನ್ ಆಗುತ್ತೆ ಅನ್ನೋದಿದೆ. ಸೊ ಇದನ್ನು ನಾವು Text in thumbs up button. ಇದು ಆ್ಯಕ್ಚುಲಿ ಕನ್ನಡದಲ್ಲಿದೆ, Thumbs down. Ask Gemini button. ಆದರೆ ಜಸ್ಟ್ ನಮಗೆ ಇಂಗ್ಲೀಷಲ್ಲಿ ಇಂಟರ್ಪ್ರೆಟ್ ಮಾಡಿ ಹೇಳಿದೆ ಏನಿದೆ ಅಂತ. ಸೊ ಇದು ಕನ್ನಡ ಎಕ್ಸಾಕ್ಟ್ ಟೆಕ್ಸ್ಟ್ ಕೊಡುತ್ತಾ ಇಲ್ವಾ ಅಂತ ನೋಡೋಣ. ಇಲ್ಲಿ ನೋಡಿ, Thumbs down. Thumbs up button. ಥಮ್ಸ್ ಅಪ್ ಮತ್ತು Thumbs down button. ಥಮ್ಸ್ ಡೌನ್ 2 ಆಪ್ಷನ್ ಇದೆ. ಅಂತಂದರೆ ನೀವು ರೇಟಿಂಗ್ ಕೊಡ್ಬೋದು. ನಿಮಗೆ ಅದು ಚೆನ್ನಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ಥಮ್ಸ್ ಅಪ್ ಕೊಡ್ಬೋದು, ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಥಮ್ಸ್ ಡೌನ್ ಕೊಡ್ಬೋದು. ಅದ್ರ ಮೂಲಕ ಗೂಗಲ್ ಅವ್ರಿಗೆ ಗೊತ್ತಾಗುತ್ತೆ ಇಮೇಜ್ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದು. Ask Gemini button. ಆಸ್ಕ್ ಜೆಮಿನೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ವಾಯ್ಸ್ ಮೂಲಕ ಕ್ವಶನ್ಸ್ನ ಕೇಳ್ಬೋದು. Type question button. ಟೈಪ್ ಕ್ವಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಕ್ವಶನನ್ನು ಟೈಪ್ ಮಾಡಿ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ, ಟೈಪ್ ಮಾಡಿ ಸೆಂಡ್ ಮಾಡ್ಬೋದು. ಸೊ ನಮ್ಗೆ ಈಸಿ ಯಾವುದು? Ask Gemini button. ಆಸ್ಕ್ ಜೆಮಿನೈ ವಾಯ್ಸಿಂದ ಕೇಳೋದಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೇಳ್ತೀನಿ. ಕ್ಯಾನ್ ಯು ರೀಡ್ ದ ಎಕ್ಸಾಕ್ಟ್ ಟೆಕ್ಸ್ಟ್ ಇನ್ ದ ಇಮೇಜ್? ಓಕೆ, ಪ್ರಾಸೆಸ್ ಆಗ್ತಾ ಇದೆ. ಅದು ಕ್ವಶನ್ ತೊಗೊಂಡಿದೆ. Not selected. Ask Gemini ಓಕೆ, button. ಬಂದಿದೆ Not ಸ್ನೇಹಿತರೆ. selected. ಪ್ರಾರಂಭಿಸಲು ಎಂದಿನಂತೆ ಅಗತ್ಯ ಪೂರ್ವ ಸಿದ್ಧತೆಗಾಗಿ 29 ಮೇರಿಂದ ಶಾಲೆ ಪ್ರಾರಂಭಿಸಲು ಸೂಚಿಸಲಾಗಿದೆ. ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆಯ ವೇಳಾಪಟ್ಟಿಯನ್ನು ನಿಗದಿಪಡಿಸಿದ್ದು ಎಲ್ಲ ರಾಜ್ಯ ಪಠ್ಯಕ್ರಮದ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 2012ನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲು ಸಹಾಯವಾಗುವಂತೆ ಒಟ್ಟು ವಾರ್ಷಿಕ ದಿನಗಳಲ್ಲಿ ಲಭ್ಯವಾಗುವ ಶೈಕ್ಷಣಿಕ ಚಟುವಟಿಕೆ ಅವಧಿಗಳು, ಕರ್ತವ್ಯದ ದಿನಗಳು ಮತ್ತು ರಜಾ. 5:53 p.m. ಓಕೆ ಸ್ನೇಹಿತರೆ, ಇಷ್ಟು ಓದಿದೆ. ಇದು ಏನು ಅಂದರೆ ಆರ್ಟಿಕಲ್ಲು ಇದೇ ರೀತಿ ಇದೆ ಅನಿಸುತ್ತೆ, ಅಥವಾ ಇದಿನ್ನೂ ಅಕ್ಯುರೇಟು ಕೂಡ ಇಲ್ಲ ಅಂತಲೂ ಹೇಳ್ಬೋದು. ಬಟ್ ಇಷ್ಟಾದರೂ ಕೊಡುತ್ತೆ. ಇದ್ರ ಮೂಲಕ ನಮಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಏನಿದೆ ಅನ್ನೋದು.
Not selected. Thumbs up. Button. ಇದು ಥಮ್ಸ್ ಅಪ್ ಕೊಡೋಣ ಇದಕ್ಕೆ. Selected. Thumbs up. Button. ಓಕೆ, ಸೊ ಕೊಟ್ಬಿಟ್ಟು Not selected. Ask Gemini. Type question. Close. Button. ಕ್ಲೋಸ್ ಮಾಡ್ಬೋದು ಅಥವಾ ಜಸ್ಟ್ ಬ್ಯಾಕ್ ಕೂಡ ಬರ್ಬೋದು. ಕ್ಲೋಸ್ ಮಾಡ್ತೀನಿ ಈಗ. WhatsApp. ಸೊ ಸ್ನೇಹಿತರೆ, ಈಗ ಕನ್ನಡ ಟೆಕ್ಸ್ಟು ಅದು ಓದಿ ಹೇಳ್ತಲ್ವ, ಇದೇ ರೀತಿ ಎಲ್ಲ ಕನ್ನಡ ಟೆಕ್ಸ್ಟ್ನು ಕೂಡ ಓದುತ್ತೆ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆಗೆ ನಿಮ್ಗೆ ಇನ್ನೊಂದು ಇಮೇಜ್ ತೋರಿಸ್ತೀನಿ. Post message. Emoji. Enlarged photo. Emoji. Enlarged photo. Button. ಇಲ್ಲಿದೆ ಒಂದು. ಓಕೆ, ನೋಡೋಣ ಇದು ಡಿಸ್ಕ್ರಿಪ್ಷನ್ನು ಕೊಡ್ತಾ ಇದೆ, ಏನು ಕೊಡುತ್ತೆ ನೋಡೋಣ. Detected. Image. Text. The image is a newspaper clipping in Kannada discussing the potential reinstatement of the old pension scheme (OPS) for government employees in Karnataka. The headline announces that the study committee is in favor of the old scheme and suggests that the state government's approval could be a victory for the 2.45 lakh employees who have been campaigning for it. The article highlights that the committee formed to study the feasibility of OPS implementation is preparing to submit its report to the government within 15 days. The report is expected to contain positive elements and recommendations in favor of the scheme. The clipping includes a picture of a building with a gold dome and the word pension inside a magnifying glass. It also has a photograph of a man, likely associated with the government or the employee union involved in these discussions. The reasons for favoring OPS are listed, including that employees receive 50% of their basic salary as pension, are eligible for dearness allowance, and do not have to contribute to the pension. It also mentions that the pension is guaranteed for the family after retirement and continues for dependents after the retiree's death. The clipping also discusses technical issues associated with repatriating the national pension system (NPS) funds of 2.45 lakh employees from the central government and the challenges of amending existing laws to allow the withdrawal of funds. ಓಕೆ ಸ್ನೇಹಿತರೆ, ಇಷ್ಟು ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟಿದೆ ಅದು. Text and image. Raku A. Dordak. Boat Borst. Do not. Thumbs up. ಓಕೆ, Button. ಇದು ಕನ್ನಡದಲ್ಲಿರೋದ್ರಿಂದ ಬೈ ಡಿಫಾಲ್ಟ್ ಅದು ಕನ್ನಡ ಟೆಕ್ಸ್ಟ್ನ ಸರಿಯಾಗಿ ಕೊಟ್ಟಿಲ್ಲ. ನೋಡೋಣ ಎಕ್ಸಾಕ್ಟ್ ಟೆಕ್ಸ್ಟ್ ಬೇಕು ಅಂತ ಕೇಳೋಣ. Thumbs down. Ask Gemini. Button. ಕ್ಯಾನ್ ಯು ರೀಡ್ ಮಿ ದ ಎಕ್ಸಾಕ್ಟ್ ಟೆಕ್ಸ್ಟ್ ಇನ್ ದ ಇಮೇಜ್? ಪ್ರೋಸೆಸ್ ಆಗ್ತಾ ಇದೆ, ನೋಡೋಣ. ಓಕೆ, ಬಂದಿದೆ ಸ್ನೇಹಿತರೆ, Not selected. ನೋಡೋಣ Thumbs ಏನು down. ಬಂದಿದೆ. Not selected. I provided the OCR text in a previous turn. Is there anything else you need assistance with? ಹಾಂ, ನೋಡಿ ಅದು ಆಲ್ರೆಡಿ ನಾನು ಹಿಂದೆನೇ ನಿಮಗೆ OCR ಮಾಡಿಕೊಟ್ಟಿದ್ದೀನಿ. ಬೇರೇನಾದ್ರು ಬೇಕಾ ಅಂತ ಕೇಳ್ತಾ ಇದೆ. ಸೊ ಕೆಲವೊಂದು ಸಲ ಎಕ್ಸಾಕ್ಟ್ ಟೆಕ್ಸ್ಟನ್ನು ಕೊಡುತ್ತೆ ಕನ್ನಡದ್ದು, ಕೆಲವೊಂದು ಸಲ ಕೊಡಲ್ಲ. Can you read me the exact text in the image? I provide not Okay. Ask Gemini. Type quest. Ask Gemini. Button. ಅದು ಆ್ಯಕ್ಚುಲಿ ಪೀಪಲ್ ಇದ್ದಾರೆ ಅಂತ ಹೇಳ್ತು ಇಮೇಜಲ್ಲಿ. ನೋಡೋಣ ಎಷ್ಟು ಜನ ಇದ್ದಾರೆ ಅಂತ ಕೇಳೋಣ. ಹೌ ಮೆನಿ ಪೀಪಲ್ ಆರ್ ವಿಸಿಬಲ್ ಇನ್ ದ ಇಮೇಜ್? ನೋಡೋಣ ಏನು ಹೇಳುತ್ತೆ ಇದಕ್ಕೆ. ಓಕೆ, ಬಂದಿದೆ. Not selected. Not select. There is one person visible in the image. ಸೊ 1 ಪರ್ಸನ್ ವಿಸಿಬಲ್ ಅಂತ ಹೇಳ್ತಾರೆ. ಸೊ ಇದೇ ರೀತಿ ನಿಮ್ಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕಾದರೆ, ಫಾರ್ ಎಕ್ಸಾಂಪಲ್ ಪೀಪಲ್ ಇದ್ದಾರೆ ಅಂದಾಗ ಎಷ್ಟು ಜನ ಇದ್ದಾರೆ, ಅಥವಾ ಅವ್ರು ಯಾವ ಕಲರ್ ಶರ್ಟ್ ಹಾಕಿದ್ದಾರೆ, ಅಥವಾ ಅವರು ಏನೇನು ಹಾಕ್ಕೊಂಡಿದ್ದಾರೆ, ಈ ರೀತಿ ಎಲ್ಲ ನಿಮಗೆ ಗೊತ್ತಿರುತ್ತೆ ಫಾಲೋಅಪ್ ಕ್ವಶನ್ ಏನು ಕೇಳಬೇಕು ಅನ್ನೋದು. ಸೊ ಈ ರೀತಿ ಕೇಳಿ ನಾವು ಮಾಹಿತಿನ ಪಡ್ಕೊಬೋದು. ಸೊ ಈಗ ಬ್ಯಾಕ್ ಬರೋಣ. There is one person visible in the image. ಹಾಂ, WhatsApp. ಓಕೆ. ಈಗ ನಮ್ಮ ಮುಖ್ಯವಾದ ಫೀಚರ್ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಡಿಸ್ಕ್ರೈಬ್ ಸ್ಕ್ರೀನ್. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಡಿಸ್ಕ್ರೈಬ್ ಇಮೇಜ್ ಆಲ್ರೆಡಿ ಇದೆಯಲ್ಲ, ಈ ಡಿಸ್ಕ್ರೈಬ್ ಇಮೇಜು ಮತ್ತು ಡಿಸ್ಕ್ರೈಬ್ ಸ್ಕ್ರೀನ್ಗೂ ಏನು ವ್ಯತ್ಯಾಸ ಅಂತ ನಿಮಗೆ ಅನುಮಾನಗಳಿರ್ಬೋದು. ಈ ಡಿಸ್ಕ್ರೈಬ್ ಇಮೇಜ್ ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ಐಕಾನ್ ಮಾತ್ರ ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಈಗ Phone. ನೋಡಿ, ಹೋಮ್ ಸ್ಕ್ರೀನಲ್ಲಿ ಈಗ ಸುಮಾರು ಐಕಾನ್ಸ್ ಇದೆ. ಫೋನು, One unread from messages. ಮೆಸೇಜಸ್ ಇದೆ, Play Store. ಪ್ಲೇ ಸ್ಟೋರ್, ಇದೆಲ್ಲ ಇದೆ ಅಲ್ವಾ. ಸೊ ನಾವು ಡಿಸ್ಕ್ರೈಬ್ ಇಮೇಜ್ ಕೊಟ್ಟಾಗ ನಾವು ಯಾವ ಒಂದು ಆ್ಯಪ್ ಮೇಲೆ ಫೋಕಸ್ ಇಟ್ಟಿರ್ತೀವೋ, ಯಾವ ಐಕಾನ್ ಮೇಲೆ ಫೋಕಸ್ ಇಟ್ಟಿರ್ತೀವೋ ಅದನ್ನು ಮಾತ್ರ ಡಿಸ್ಕ್ರೈಬ್ ಮಾಡುತ್ತೆ. ಡಿಸ್ಕ್ರೈಬ್ ಸ್ಕ್ರೀನ್ ಏನು ಮಾಡುತ್ತಪ್ಪ ಅಂತಂದರೆ ಅದು ಟೋಟಲ್ ಸ್ಕ್ರೀನ್ಶಾಟ್ ತಗೊಂಡಂಗೆ, ಸ್ಕ್ರೀನ್ಶಾಟೇ ತಗೊಳ್ಳೋದು. ಅದು ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ಗೂಗಲಿಂದ ಡಿಸ್ಕ್ರಿಪ್ಷನ್ ತೊಗೊಂಡು ಸ್ಕ್ರೀನ್ ಮೇಲೆ ಏನಿದೆ ಅನ್ನೋದನ್ನ ಹೇಳುತ್ತೆ, ಓವರ್ ಆಲ್ ಸ್ಕ್ರೀನು. ಸೊ ಡಿಸ್ಕ್ರೈಬ್ ಇಮೇಜ್ ಅಂತಂದರೆ ಅದು ಪರ್ಟಿಕ್ಯುಲರ್ ಇಮೇಜ್ ಅಥವಾ ಪರ್ಟಿಕ್ಯುಲರ್ ಐಕಾನಿಗೆ ಸಂಬಂಧಪಟ್ಟಿರೋಂಥದ್ದು. ಡಿಸ್ಕ್ರೈಬ್ ಸ್ಕ್ರೀನ್ ಅಂತಂದರೆ ಅದು ಆ್ಯಸ್ ಎ ಹೋಲ್. ಓಕೆ, ಒಂದು ಸ್ಕ್ರೀನ್ಶಾಟ್ ತಗೊಂಡು ನಾವೇನು ರೀಡ್ ಮಾಡಿಸ್ತೀವಲ್ಲ ಆ ರೀತಿ ಒಂದು ಸ್ಕ್ರೀನ್ನ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಓಕೆ, ಸೊ ಇದು ನಮಗೆ ಕ್ಯಾಪ್ಚಾ ಓದೋದಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ನಾವು IRCTC ಆ್ಯಪ್ ಓಪನ್ ಮಾಡೋಣ. ಅದರಲ್ಲಿ ಕ್ಯಾಪ್ಚಾ ಬರುತ್ತೆ ನಮಗೆ, ಅದನ್ನ ಕ್ಲೀನಾಗಿ ಸಪೋರ್ಟ್ ಮಾಡುತ್ತೆ. ನಾನು ಲಾಗಿನ್ ಕೂಡ ಮಾಡಿ ನೋಡಿದೆ ಕ್ಯಾಪ್ಚಾಯಿಂದ, ಅದು ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ. No next column. No next. Handprint. ಒಂದು ನಿಮಿಷ. IQ. Hourly reminder. No next column. Speech rate. ಅದು In about 4 unread from Instagram. ಈ ಆ್ಯಪ್ಸಲ್ಲಿ ಕಾಲಮ್ ಮತ್ತು ರೋಸ್ ಮೂಲಕನೇ ಇರೋದ್ರಿಂದ ಸಿಸ್ಟಮಲ್ಲಿ ಅದು ಆಟೋಮೆಟಿಕಲಿ ರೋಸ್ ಆ್ಯಂಡ್ ಕಾಲಮ್ಸ್ಗೆ ಸ್ವಿಚ್ ಆಗಿತ್ತು. ಈಗ ಅದನ್ನ ನಾವು IRCTC Rail Connect. ಕ್ಯಾರೆಕ್ಟರ್ಗೆ ಇಟ್ಟು ಚೇಂಜ್ ಮಾಡೀನಿ. Iris by Yes Bank. IRCTC Rail Connect. ಓಕೆ, IRCTC Validating. IRCTC Rail Connect. Validating. IRCTC Rail Connect. IRCTC Rail Connect. IRCT. Login. Trade. ಓಕೆ ಸ್ನೇಹಿತರೆ, ಲಾಗಿನ್ ಕೊಡೋಣ. Login. Refresh captcha. IRCTC Rail Connect. ಲಾಗಿನಲ್ಲಿ Enter 4 digit. Enter pin. Edit box. ಫಸ್ಟ್ ನಮ್ಮದು 4 ಡಿಜಿಟ್ ಪಿನ್ ಹಾಕಕ್ಕೆ ಹೇಳುತ್ತಿಲ್ಲಿ, ಅದನ್ನ ಹಾಕೋಣ. Showing numeric. 4. 1. 2. 2. 5. Bullet. ಓಕೆ ಸ್ನೇಹಿತರೆ, 4 ಡಿಜಿಟ್ ಪಿನ್ ಹಾಕೀನಿ. 5. More apps of IR. Editing. Enter pin. 3 characters. Edit box. ಓಕೆ, ಒಂದು ನಿಮಿಷ, ಅದು ಏನೋ ತಪ್ಪಾಯಿತು. 9. 7. ಫಸ್ಟಿಂದ ಹಾಕೋಣ. 7. Delete. Bullet delete. Delete. Delete.
Bullet deleted. Delete. 4. 1. Bullet. Agent login. 2. Bullet. 5. Bullet. Maximum length reached. Keyboard hidden. ಓಕೆ ಈಗ ಆಗಿದೆ ಅದು. Package description. Stop recording. Button. ಇಲ್ಲಿ Not checked. Login and booking with capture refresh. Button. ಇಲ್ಲಿ ಕ್ಯಾಪ್ಚಾ ಬಂದಿದೆ ಸ್ನೇಹಿತರೆ. Enter the captcha. Edit box. ಈ ಕ್ಯಾಪ್ಚಾ ಏನು ಅಂತ ನಾವು ತಿಳ್ಕೊಬೇಕು ಅಂತಂದರೆ ಈಗ ಟಾಕ್ ಬ್ಯಾಕ್ ಮೆನ್ಯೂ ತೊಗೊಂಡು Talkback menu. Describe screen. ಡಿಸ್ಕ್ರೈಬ್ ಸ್ಕ್ರೀನ್ ಕೊಡೋಣ, ನೋಡೋಣ ಏನು ಡಿಸ್ಕ್ರಿಪ್ಷನ್ ಕೊಡುತ್ತೆ. Screen description. Thumbs up. The screen shows the login page for the IRCTC app, an Indian Railways ticketing and services platform. The background is a gradient of orange. At the top are the Indian Railways logo and another colorful logo. The word login is prominently displayed. A form is present, asking for a 4-digit login pin for the user Galaxy 5. Below this are options for forgot pin and change register user. There's a checkbox for login and booking with OTP along with the captcha input field. A login button is located below the form. Below is a more apps of IRCTC section with icons for air ticket, bus, hotel, bus ticket, IRCTC tourism, and order food and train. An agent login using OTP button is near the bottom. The words back and user guide are on the bottom corners. Finally, a banner ad for Dakshin Bharat Yatra by Bharat Garo Tourist Train is at the very bottom of the screen. ಓಕೆ ಸ್ನೇಹಿತರೆ, ಟೋಟಲ್ ಸ್ಕ್ರೀನ್ ಅದು ಡಿಸ್ಕ್ರೈಬ್ ಮಾಡಿದೆ ಏನೇನಿದೆ ಅಂತ. ಸೊ ನಮಗೆ ಇದರಲ್ಲಿ ಬೇಕಾಗಿರೋದು ಕ್ಯಾಪ್ಚಾ ಮಾತ್ರ ಅಲ್ವಾ. ಸೊ IRCTCಯಲ್ಲಿ ನಮಗೆ OTP ಮೂಲಕ ಕೂಡ ಲಾಗಿನ್ ಮಾಡೋಂಥ ಆಪ್ಷನ್ ಇದೆ, ಆದರೆ ನಾವು ಅದನ್ನ ಯೂಸ್ ಮಾಡೋದು ಬೇಡ. ಈಗ Thumbs up. Button. Ask Gemini. Button. ಜೆಮಿನಿನ ಕೇಳೋಣ ಕ್ಯಾಪ್ಚಾ ಬೇಕು ಅಂತ. ಕ್ಯಾನ್ ಯು ರೀಡ್ ದ ಕ್ಯಾಪ್ಚಾ? ಓಕೆ, ಪ್ರಾಸೆಸ್ ಆಗ್ತಾ ಇದೆ. ಬಂದಿದೆ Not ಸ್ನೇಹಿತರೆ, ನೋಡೋಣ selected. Not ಕ್ಯಾಪ್ಚಾ. selected. 7 EFAA. ಹಾಂ, ಓಕೆ, ಇದು ಕ್ಯಾಪ್ಚಾ ನೋಡಿ ಇಲ್ಲಿ. Characters. 7. E. E. F. Capital F. A. A. Alpha. New line. 7E New line. ನಿಮಿಷ. A. E. E. 7. 7. E. E. Echo. 7E Capital F. A. Alpha. A. FEE, ಅದರಲ್ಲಿ F1 ಕ್ಯಾಪಿಟಲಲ್ಲಿದೆ. ಸೊ ಇದನ್ನು ಟ್ರೈ ಮಾಡಿ ನೋಡೋಣ. Not select. Ask Gemini. Button. Type question. Button. Close. Button. IRCTC Rail Connect. ಕ್ಲೋಸ್ ಮಾಡಿ. Forgot pin. Change register user. Not checked. Change. Forgot enter pin. 4 characters. Forgot Okay, change. pin Not checked. ಹಾಕಿದೆ. Capture refresh. Enter the captcha. Edit box. ಸೊ ಇಲ್ಲಿ ಕ್ಯಾಪ್ಚಾ ಹಾಕೋಣ. Showing English. 7. 7. 7. E. Echo. E. E. 7E Shift. Capital F. Capital A. 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 FEE ನೋಡೋಣ ವರ್ಕ್ ಆಗುತ್ತಾ ಇಲ್ವಾ. Login. Window IRC. Validating pin. IRCTC Rail Connect. In progress. Progress bar login wait. Progress bar. ಓಕೆ, ಇನ್ನು ಪ್ರೋಗ್ರೆಸ್ ಆಗ್ತಾ ಇದೆ. IRCTC Rail ನೋಡೋಣ. Connect. IRCTC Rail Connect. Train. ಹಾಂ, ನೋಡಿ ಸ್ನೇಹಿತರೆ, ಎಕ್ಸಾಕ್ಟ್ಲಿ ಅದು ಕರೆಕ್ಟ್ ಕ್ಯಾಪ್ಚಾನೇ ಓದಿದೆ. ಯಾಕೆ ಅಂತಂದರೆ ಎಕ್ಸಾಕ್ಟ್ಲಿ ಲಾಗಿನ್ ಆಗಿದೆ. ಒಂದು ವೇಳೆ ಅದು ತಪ್ಪು ಕೊಟ್ಟಿದ್ರೆ ರಾಂಗ್ ಕ್ಯಾಪ್ಚಾ ಅಂತ ಹೇಳ್ಬೇಕಾಗಿತ್ತು ಅದು, ಆದರೆ ಹೇಳಲಿಲ್ಲ, ಲಾಗಿನ್ ಆಗಿದೆ. Flights. Train. IRCTC Rail Connect. Back. ನೋಡಿ, Button. ಲಾಗಿನ್ ಆಗಿದೆ ಈಗ. IRCTC Rail Connect. ಈಗ ನಾವು ಬೇಕಾದ್ರೆ ಲಾಗೌಟ್ ಮಾಡ್ಬೋದು. ಸೊ ಇದೇ ರೀತಿ ನಾವು ಎಲ್ಲೇ ಕ್ಯಾಪ್ಚಾವನ್ನು ಓದಿಸ್ಕೊಳ್ಳೋಕೆ ಯೂಸ್ ಮಾಡ್ಬೋದು. ಆದರೆ ಒಂದೇನು ಅಂದರೆ ಈ ಕೆಲವೊಂದು ವೆಬ್ಸೈಟಲ್ಲಿ ಸ್ಕ್ರೀನ್ ಶಾರ್ಟ್ ತಗೊಳ್ಳೋಂಥ ಪರ್ಮಿಷನ್ ಇರೋದಿಲ್ಲ, ಅಂಥ ಕಡೆ ಇದು ವರ್ಕ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ಲು ಆಧಾರ್ ಕಾರ್ಡ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ನಾವು ಸ್ಕ್ರೀನ್ ಶಾಟ್ ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. Poco Launcher. Search bar. Play games. ಆಧಾರ್ ಆ್ಯಪ್ ಓಪನ್ ಮಾಡಿ. MyGeo. Meet. Lazarillo. Look up Modher. ಓಕೆ, ಆಧಾರಲ್ಲಿ Download Modher. ಓಕೆ, Download Modher. ಡೌನ್ಲೋಡ್ ಆಧಾರ್ ಕೊಡೋಣ. Enter Modher number. ಇಲ್ಲಿ ಎಂಟರ್ ಆಧಾರ್ ನಂಬರು. XX 12-digit UID. Unable to view. Try another. Enter security captcha. ಓಕೆ, ಇಲ್ಲೂ ಕೂಡ ಕ್ಯಾಪ್ಚಾ ಕೇಳ್ತಾ ಇದೆ ನೋಡಿ. XXXX. Edit box. ಕ್ಯಾಪ್ಚಾ ಕೊಡುತ್ತಾ ಇಲ್ವಾ ಅಂತ ನೋಡೋಕ್ಕೆ ಇಲ್ಲೂ ಕೂಡ ಆಡಿಯೋ ಕ್ಯಾಪ್ಚಾ ಇದೆ. ಸೊ ಆಧಾರ್ ಟ್ಯೂಟೋರಿಯಲ್ ಕೂಡ ನೀವು ಕೇಳ್ಬೋದು. ಟೋಟಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಅದರಲ್ಲಿ ಯಾವ ರೀತಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದೆಲ್ಲ. ಸೊ ಈಗ ನೋಡೋಣ ಡಿಸ್ಕ್ರೈಬ್ ಸ್ಕ್ರೀನ್ ಇಲ್ಲಿ ವರ್ಕ್ ಆಗುತ್ತಾ ಇಲ್ವಾ. Talkback. Describe screen. Screen capture unavailable. ನೋಡಿ, ಈ ಆ್ಯಪಲ್ಲಿ ಸ್ಕ್ರೀನ್ ಕ್ಯಾಪ್ಚರು ಅಲೋ ಮಾಡೋದಿಲ್ಲ, ಹಾಗಾಗಿ ಸ್ಕ್ರೀನ್ ಕ್ಯಾಪ್ಚರ್ ಅನ್ಅವೈಲಬಲ್ ಅಂತ ಹೇಳ್ತಾ ಇದೆ. ಸೊ ಈ ರೀತಿ ಈ ಡಿಸ್ಕ್ರೈಬ್ ಸ್ಕ್ರೀನ್ ಫೀಚರ್ನ ನೀವು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಸ್ಪೆಷಲಿ ನಮಗಿದು ಕ್ಯಾಪ್ಚಾ ಓದೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಮೊದಲಾದರೆ ನಾವು ಫಸ್ಟು ಅದರ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ BMIS ಅಥವಾ ಇನ್ನೆಲ್ಲೋ ಶೇರ್ ಮಾಡಿ ಮತ್ತೆ ಒನ್ಲಿ ಕ್ಯಾಪ್ಚಾ ಅಂತ ನಾವು ಬರೆದು ಎಲ್ಲ ಸೆಂಡ್ ಮಾಡಿದ್ಮೇಲೆ ಆಮೇಲೆ ಬರ್ತಾಯಿತ್ತು. ಅಷ್ಟೆಲ್ಲ ಸರ್ಕಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಇಮೇಜ್ ಅಥವಾ ಒಂದು ಸ್ಕ್ರೀನು ಎಲ್ಲಿ ಕ್ಯಾಪ್ಚಾ ಇರುತ್ತಲ್ಲ, ಟೋಟಲ್ ಸ್ಕ್ರೀನ್ಶಾಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡಿಸ್ಕ್ರೈಬ್ ಸ್ಕ್ರೀನ್ ಕೊಟ್ಟರೆ ಅದೇ ಸ್ಕ್ರೀನ್ಶಾಟ್ ತಗೊಂಡು ಅದರ ಒಂದು ಟೋಟಲ್ ಡಿಸ್ಕ್ರಿಪ್ಷನ್ ಕೊಡುತ್ತೆ. ಮತ್ತು ನಾವು ಫಾಲೋ ಅಪ್ ಕ್ವಶನಲ್ಲಿ ಒನ್ಲಿ ಕ್ಯಾಪ್ಚಾ ಅಂತಂದರೆ ಅಥವಾ ರೀಡ್ ಕ್ಯಾಪ್ಚಾ ಫಾರ್ ಮೀ ಅಂತಂದರೆ ನಿಮಗೆ ಕ್ಯಾಪ್ಚಾವನ್ನು ಓದೇಳುತ್ತೆ. ಸೊ ಇದಿಷ್ಟು ಮೇಜರ್ ಚೇಂಜಸ್ ಸ್ನೇಹಿತರೆ ಟಾಕ್ಬ್ಯಾಕ್ 16.0 ಆಗಿರೋಂಥದ್ದು. ಮೇಯ್ನಾಗಿ ಡಿಸ್ಕ್ರೈಬ್ ಸ್ಕ್ರೀನು ಮತ್ತು ಡಿಸ್ಕ್ರೈಬ್ ಇಮೇಜ್ ಮತ್ತು ಡಿಸ್ಕ್ರೈಬ್ ಸ್ಕ್ರೀನಲ್ಲಿ ಎರಡು ಕಡೆಯೂ ಫಾಲೋ ಅಪ್ ಕ್ವಶನ್ಸ್ ಕೇಳೋವಂಥದ್ದು, ಟೇಬಲ್ಸ್ ಮತ್ತು ರೋಸ್ ಅಂದರೆ ಕಾಲಮ್ಸ್ ಮತ್ತು ರೋಸ್ನ ನ್ಯಾವಿಗೇಟ್ ಮಾಡೋವಂಥದ್ದು ಯಾವುದೇ ಟೇಬಲಲ್ಲಿ, ಮತ್ತು ವರ್ಬಾಸಿಟಿಯಲ್ಲಿ ಆ್ಯಡ್ ಆಗಿರೋಂಥ ಒಂದು ಹೊಸ ಫೀಚರು. ಅದು ಬಿಟ್ಟರೆ ಬ್ರೈಲ್ ಡಿಸ್ಪ್ಲೇ ಮತ್ತು ಕೀಬೋರ್ಡ್ ಯೂಸರ್ಸು ಕೂಡ ಕೆಲವೊಂದು ಚೇಂಜಸ್ ಆಗಿದೆ, ಅದನ್ನು ಯೂಸ್ ಮಾಡೋರು ನೋಡ್ಕೊಬೋದು.
ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ, ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಆಗಿತ್ತು. ನಿಮಗೆ ಈ ಮಾಹಿತಿ ಅರ್ಥ ಆಗಿದರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾರು ಒಂದು ಹೊಸ ಮಾಹಿತಿಯಿಂದ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.